ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ನಾನೀಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾನು ಇವಾಗ ಹೇಳಕ್ಕೆ ಬಂದಿರತಕ್ಕಂಥ ವಿಷಯ ಏನಪ್ಪ ಹಂಗಂದರೆ, ಸಾದಿಕ್ ಪೈಲ್ವಾನ್ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಸಾದಿಕ್ ಪೈಲ್ವಾನ್ ಅನ್ನುವ ಒಬ್ಬ ಮುಸ್ಲಿಂ ಅಭ್ಯರ್ಥಿ ನಿನ್ನೆ ಮಾರ್ಚ್ 26 ಏನಾಗಿತ್ತು ಅಂದರೆ, ಹಿಂದಕ್ಕೆ ವಾಪಸ್ ತಗೊಳ್ಳುವ ನಾಮಿನೇಷನ್ನಿಗೆ ಪ್ರಕ್ರಿಯೆ ಲಾಸ್ಟ್ ಡೇಟ್ ಇತ್ತು. ಅದರ ಪ್ರಕಾರ ಅವರು ಮತ್ತು ಸಲೀಮ್ ಅಹಮದ್ ಮತ್ತು ಹರ್ಷದ್ ಬಂದು ಅವ್ರಿಗೆ ಮನೆ ಒಲಿಸೋದಕ್ಕೆ ಏನೇನೋ ಮಾಡಿದ್ರು. ಅವರು ಯಾರು ಒಪ್ಕೊಳ್ಳಿಲ್ಲ. ಮತ್ತೆ ಬಂದ ದಾರಿಗೆ ಸುಂಕವಿಲ್ಲ ಅಂದಾಗೆ ಹೋದರು. ಗೋ ಬ್ಯಾಕ್ ಸಲೀಮ್ ಅಹಮದ್ ಅಂತ ಹೇಳಿ ಕಳಿಸ್ಬಿಟ್ರು. ಸೀದಾ ಬಂದ್ಬಿಟ್ರು ಇವರು. ಈಗ ಏನೇನೋ ಬೆಳವಣಿಗೆ ಆಗ್ತಾಯಿದೆ ಹೆಂಗಂದರೆ, ಸಾದಿಕ್ ಅವರು ಎಲೆಕ್ಷನ್ನಲ್ಲಿ ನಿಂತ್ಕೊಂಡಿದ್ದಾರೆ. ಸುಮಾರು ಅದರಲ್ಲಿ 21 ಜನ ಮುಸ್ಲಿಮ್ನವರೇ ನಿಂತಿದ್ದಾರಂತೆ. ಇದು ಏನಪ್ಪ ಇದು ಅಂದರೆ, ಅದರಲ್ಲಿ ಎಷ್ಟಕ್ಕೆ ಯಾರು ತಗೊಂಡಿರೋದು ಇನ್ನೂ ಅಷ್ಟು ಹೆಚ್ಚಿಗೆ ಡೀಟೇಲ್ಗಳು ಗೊತ್ತಿಲ್ಲ. ಮತ್ತು ಇವರು ಯಾರು ಕಾಂಗ್ರೆಸ್ನ ಧುರೀಣರು ಸಾದಿಕ್ ಅವನು ಉಳಿದಿರೋದ್ರಿಂದ, ಪೈಲ್ವಾನ್ ಸಾದಿಕ್ ಉಳಿದಿರೋದ್ರಿಂದ ಅವನನ್ನು ಸಸ್ಪೆಂಡ್ ಮಾಡಿಲ್ಲ ಇನ್ನು. ಮತ್ತೆ ಅವನು ಸಸ್ಪೆಂಡ್ ಮಾಡ್ತೀವಿ ಕೂಡ ಹೇಳಿಲ್ಲ. ಕಾರಣ ಅಂತ ಗೊತ್ತಿಲ್ಲ. ಅವನೀಗ ಬಂಡಾಯ ಅಭ್ಯರ್ಥಿ ಅಂತ ಘೋಷಣೆ ಮಾಡಬಹುದು. ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ, ಕಾಂಗ್ರೆಸ್ಗೆ ಸೋಲಿನ ಭೀತಿ ಲೈಟಾಗಿ ಶುರು ಆಗ್ತಾ ಇದೆ. ಆದರೆ ಈ ಹೆಂಗಿದ್ರು ಇವರು ಮುಸ್ಲಿಮ್ನವರು ಕೊನೆ ಗಳಿಗೆಯಲ್ಲಿ ನಾವು ಬದಲಿ ಮಾಡ್ಬೋದು ಅನ್ನೋದು ಒಂದು ಅವರ ಪರಿಪಾಠ ಮೊದಲಿಂದನೂ ಬಂದಿರೋದೆ. ಮೊದಲಿಂದನೂ ನೆಕ್ ಮೂಮೆಂಟಲ್ಲಿ ಅವ್ರಿಗೇನು 500,000 ಕೊಟ್ಟರೆ ಓಟ್ ಹಾಕ್ತಾರೆ. ಮತ್ತು ಅವ್ರನ್ನ ಎಲ್ಲ ಮಸೀದಿನಲ್ಲಿ ಹೋಗ್ಬಿಟ್ಟು ಒಬ್ಬೊಬ್ರಿಗೂ ಮುಲ್ಲಾಗಳಿಗೆ ಕೊಡಬೇಕಾದ ಕಾಣಿಕೆ ಕೊಟ್ಟರೆ ಅವರೇ ಮುಲ್ಲಾಗಳು ಒಪ್ಪಿಸ್ತಾರೆ ಅಂತ ಒಂದು ನಂಬಿಕೆ. ಆದರೆ ಈ ಕಡೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಎಸ್ ಟಿ ಕ್ಯಾಂಡಿಡೇಟ್ಗೆ ಸ್ವಲ್ಪ ಗೆಲ್ಲುವ ಲಕ್ಷಣಗಳಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಏನಾಗಿದೆ ಅಂದರೆ, ಕಾಂಗ್ರೆಸ್ನಲ್ಲಿ ಮುಸ್ಲಿಮ್ನವರಲ್ಲಿ 3 ಗುಂಪಾಗ್ಬಿಟ್ಟಿದೆ. ಸಾದಿಕ್ಗೆ ಒಂದು ಗುಂಪು ಮುಸ್ಲಿಮ್ನವ್ರದ್ದು, ಇನ್ನೊಂದು ಗುಂಪು ಕಾಂಗ್ರೆಸ್ ಕಡೆ ಒಂದು ಗುಂಪು ಐತೆ, ಇನ್ನೊಂದು ಗುಂಪು BJP ಕಡೆ ಇನ್ನೊಂದು ಗುಂಪು ಐತೆ. 3 ಗುಂಪು ಆಗ್ಬಿಟ್ಟಿದೆ. ಈಗ 3 ಗುಂಪು ಯಾವುದು ಬಲವಾಗಿ ಓಟ್ ತಂದು ಕೊಡುತ್ತೆ ಅಂತ ಗೊತ್ತಿಲ್ಲ. ಯಾವುದಾದ್ರು ಬಲವಾಗಿ ಓಟ್ ತಂದು ಕೊಟ್ಟರೆ ಆವಾಗ ಕಾಂಗ್ರೆಸ್ಗೆ ಸ್ವಲ್ಪ ಅಡಚಣೆ ಆಗ್ಬೋದು, ತೊಂದರೆ ಆಗ್ಬೋದು, ಕಷ್ಟ ಆಗ್ಬೋದು. ಆದರೆ ಏನಾದ್ರು ಸಾದಿಕ್ ಪಾಸ್ ಅವರು ಒಂದು 5,000 to 10,000 ಓಟ್ ತಗೊಂತು ಅಂತಂದರೆ ಒಂದು ಚೂರು ಬಲ ಸಾದಿಕ್ ಪಾಸಾಗೆ ಬಲ ಬಂದಂಗೆ. ಮತ್ತು ಅವರು 500,000 ತಗೊಂಡ್ರೆ ಅದರಲ್ಲೇನು ಬಲನೂ ಇರೋಲ್ಲ, ಏನೂ ಇರೋಲ್ಲ. ಅರ್ಥ ಆಯ್ತಾ? ಒಂದು 5,000 ತಗೋಬೇಕು. 10,000 ಓಟು ಮೈನಸ್ ಮಾಡಿದ್ರೆ ಗೆಲ್ಲೋ ಕ್ಯಾಂಡಿಡೇಟ್ಗೆ 20,000 ಡೌನ್ ಆಗುತ್ತೆ. ಆವಾಗ ನೋಡಿ ಶುರು ಆಗುತ್ತೆ ಫೈಟು. ಈ ಕಡೆ BJPಗೆ ಈಸಿ ಆಗುತ್ತೆ. BJPಗೆ ಈಸಿ ಹೆಂಗಂತಂದರೆ, ಸೋಲುವ ಕ್ಯಾಂಡಿಡೇಟು ಎಷ್ಟು ಜಾಸ್ತಿ ತಗೋತದೋ ಅಷ್ಟು ಗೆಲ್ಲುವ ಕ್ಯಾಂಡಿಡೇಟಿಂದ ಮೈನಸ್ ಆಗಬೇಕು. ಆವಾಗ ಅವ್ರಿಗೆ ಅನುಕೂಲ ಆಗುತ್ತೆ. ಈಗ ಒಂದು ಅದೃಷ್ಟ ಪರೀಕ್ಷೆ ಇದ್ದಂಗೆ ಯಾರಿಗೆ, ಶ್ರೀನಿವಾಸ್ ಕರಿಯಪ್ಪಗೆ ಒಂದು ಅದೃಷ್ಟ ಪರೀಕ್ಷೆಯಲ್ಲಿ ಗೆಲ್ಲುವ ಲಕ್ಷಣಗಳು ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. BJPಗೆ ಗೆಲ್ಲುವ ಲಕ್ಷಣಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರೆಲ್ಲ ಹೇಳ್ತಾ ಇರೋದೇನು ಅಂದರೆ, ಕಾಂಗ್ರೆಸ್ನ ಧುರೀಣರು ಅಂದರೆ ಮುಸ್ಲಿಂ ಮುಖಂಡರುಗಳು ಒಬ್ಬೊಬ್ಬನು ಒಂದೊಂದು ರೋಡ್ಗೊಬ್ಬೊಬ್ಬ ಒಂದೊಂದು ಮಾತು ಹೇಳ್ತಾವ್ರೆ. ಯಾರು ಎಷ್ಟರ ಮಟ್ಟಿಗೆ ಯಾರು ಗೆದ್ರು ಗೆಲ್ಲಿ, ಆದರೆ ಕಾಂಗ್ರೆಸ್ಸನ್ನು ಮಾತ್ರ ಗೆಲ್ಸೋದು ಬೇಡ ಹಂಗನ್ನ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ. ಅದು ಎಷ್ಟು ದಿನ ಅಂತ ಗೊತ್ತಿಲ್ಲ. ದಿನೇ ಹೋದಾಗೆಲ್ಲ ಅದು ಕಡಿಮೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂದ್ಕೊಳ್ತೀನಿ ಅಂದರೆ, ಬಿಸಿನಲ್ಲಿ ಎಲ್ಲ ಮಾತಾಡ್ತಾರೆ ಮುಸ್ಲಿಮ್ನವರು. ಬಿಸಿ ಆರ್ತಾ ಏನಾಗೋಯ್ತಾರೆ ಅಂದರೆ ಕರ್ಗೋಯ್ತಾರೆ ಅವರು, ಐಸ್ ಕರ್ಗೋದಾಗೆ. ಹಂಗಾಗಿ ಏನು ಮಾಡ್ತಾರೆ, ಲಾಸ್ಟ್ಗೆ ಯಾರು ಸಮರ್ಥ್ಗೆ ಓಟ್ ಹಾಕೋಣ ಅನ್ನೋ ಮಟ್ಟಕ್ಕೆ ಆಗೋಯ್ತಾರೆ. ಮಲ್ಲಿಕಾರ್ಜುನ್ ಅವರು ಮತ್ತು ಇವರು
ಮುಸ್ಲಿಮ್ನವರು ನಜೀರ್ ಜಮೀರ್ ಅಹಮದ್ ಬರಬೇಕಾಗಿತ್ತು, ಯಾರಿಗೆ? ಸಾದಿಕ್ ಪಾಷಾಗೆ ಮಾತಾಡೋಕ್ಕೆ. ಆದರೆ ಅವ್ರು ಬರಲಿಲ್ಲ. ಕಾರಣ ಏನು? ಇವರು ಇಲ್ಲಿ ಅವಮಾನ ಮಾಡಿಬಿಟ್ರು. ಅವಮಾನ ಮಾಡಿದ್ದಕ್ಕೆ ನಾನು ಯಾಕೆ ಹೋಗಿ ಮಾತಾಡೋಣ ಹಂಗಂದ್ಬಿಟ್ಟು ಆರಾಮಾಗೆ ಫ್ರೀಯಾಗಿ ಅವರು ಎಸ್ಕೇಪ್ ಆಗಿಬಿಟ್ಟವ್ರೆ. ಕೇರಳಕ್ಕೆ ಹೋಗ್ಯವ್ರಂತೆ. ಕೇರಳದಲ್ಲಿ ಅವರು ಸ್ಟೇಟ್ ಲೀಡ್ರಲ್ಲ, ಈಗ ನ್ಯಾಷನಲ್ ಲೀಡ್ರು. ಈಗ ಜಮೀರ್ ಅಹಮದ್ ನ್ಯಾಷನಲ್ ಲೀಡ್ರಾಗಿ ಅಲ್ಲಿಗೆ ಪ್ರಚಾರಕ್ಕೆ ಹೋಗಿದ್ದಾರೆ ಹಂಗಂತ ಒಂದು ಸುದ್ದಿ. ದುಡ್ಡು ಇದೆ. ಅಲ್ಲಿ ಯಾರಾದ್ರೂ ಒಂದಷ್ಟು MLAಗಳನ್ನ MP ಗಳನ್ನೀಗ ಕೈಗೆ ಹಾಕ್ಕೊಂಡ್ರೆ ಅಲ್ಲಿಂದನೂ ಒಂದಷ್ಟು, ಹೆಂಗೋ ಮುಸ್ಲಿಮ್ ಅಲ್ವಾ ಇವರು, ಸ್ವಲ್ಪ ಸದ್ದು ಗದ್ದಲಗಳು ಆಗ್ತಾ ಇರ್ತವೆ ಹಂಗಂತ ಇವರು ನ್ಯಾಷನಲ್ ಇದಕ್ಕೆ ಹೋಗಿದ್ದಾರೆ. ಮತ್ತು ಅಲ್ಲಿಂದ ಬಂದು ಬಾಗಲಕೋಟೆ ಸದ್ದು ಇಲ್ಲ, ಗದ್ದಲನೂ ಇಲ್ಲ, ಏನೂ ಜಗಳ ಇಲ್ಲ. ಯಾಕೆಂದರೆ 2 ಕ್ಯಾಂಡಿಡೇಟ್ಗೆ ಈಸಿಯಾಗಿ ಟಿಕೆಟ್ ಸಿಕ್ಬಿಟ್ಟಿದೆ. 2 ಕ್ಯಾಂಡಿಡೇಟ್ಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಇಲ್ಲಿ ಏನಾಗಿದೆ, ಒಂದು ಯಾರೋ ಉಮೇಶ್ಗೆ ಮತ್ತು ಇನ್ನೊಂದು BJP ಅವ್ರಿಗೂ ಸರಿಯಾದವ್ರಿಗೆ ಟಿಕೆಟ್ ಸಿಕ್ಕಿದೆ. ಹಂಗಾಗಿ ಅದರದ್ದು ಏನು ಅಂಥ ರಗಳೆ ರಂಪಗಳು ಏನೂ ಆಗಿಲ್ಲ. ಗೊತ್ತಾಯ್ತಾ? ಈಗ ಆಗಿರೋದು ರಗಳೆ ಎಲ್ಲಾಗಿದೆ ಅಂತಂದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಆಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ರಗಳೆ ರಾಮಾಯಣ ಆಗಿ ದಿನಕ್ಕೊಂದು ಸುದ್ದಿ, ದಿನಕ್ಕೊಂದು ಪದ್ಯ ಆಡ್ರಂಥ ಇವರು ಯಾರು ಪತ್ರಕರ್ತರು ಹೇಳಿದ್ನೇ ಹೇಳ್ತಾ ಇರ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ವಿಧಾನಸಭೆಯಲ್ಲಿ ನಿನ್ನೆ ಇವ್ರದ್ದು ಮುನಿರತ್ನಂದು ಮತ್ತು ಇವರು ಯಾರೋ DK ಶಿವಕುಮಾರ್ದು ಫೈಟ್ ನಡೀತು. ಏನು ಮಾತಾಡ್ತಾರೆ ಸದನದಲ್ಲಿ? ಮಾತಾಡೋದಾದರೂ ಆಗಲಿ, ಇಲ್ಲ ಒಬ್ಬ ವ್ಯಕ್ತಿನಿಗೆ ಹೀಯಾಳಿಸಿ ಮಾತಾಡೋದ್ರಿಂದ ಇವ್ರಿಗೆಲ್ಲ ಏನು ಸಿಗುತ್ತೆ ಅಂತ ಗೊತ್ತಾಗಲಿಲ್ಲ. ಅರ್ಥ ಆಯ್ತಾ? ಮತ್ತು ಇವರು ಇದ್ದಾರಲ್ಲ ಸಭಾಧ್ಯಕ್ಷರು, ಮೊನ್ನೆ ಅವರು ಇದನ್ನು ಮಾಡಿದ್ದಕ್ಕೆ, ಏನೋ ಸಭಾತ್ಯಾಗ ಮಾಡಿದ್ದಕ್ಕೆ ಈಗ ಅವ್ರನ್ನೇ ಇಳಿಸ್ಬೇಕು ಅಂತ ಒಂದು ಗುಂಪು ಮಾತಾಡ್ತಾ ಇದೆ ಅಂತ ಒಂದು ಸುದ್ದಿ ಬಂದಿದೆ. ಅದು ಎಷ್ಟು ನಿಜನೋ ಅದೆಷ್ಟು ಸುಳ್ಳೋ ಗೊತ್ತಾಗಲಿಲ್ಲ. ಮತ್ತು BJP ಅವ್ರಿಗೆ ಸಭಾಧ್ಯಕ್ಷರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಮಾಡಿದ್ರು ಅಂತ ನನಗೇ ಗೊತ್ತಿಲ್ಲ. ನಾನು ಪ್ರತಿನಿತ್ಯ ನೋಡ್ತಾ ಕೂರ್ತಿದ್ದೆ. ಅವರು ನೋಡ್ತಾ ಇರೋಂಥ ವಿಷಯಗಳಲ್ಲಿ ಎಲ್ಲ ವಿಷಯನೂ ಯಾರೋ ಇವನು ಶಿವಲಿಂಗೇಗೌಡನಿಗೆ ಅವಕಾಶ, ಅವನು ಯಾರೋ ಇನ್ನೊಬ್ಬ ಕಾಂಗ್ರೆಸ್ನವ್ನು ಮಾಡಿದ್ರೆ ಅವ್ನಿಗೆ ಅವಕಾಶ, ನಗಾಡ್ಕೊಂಡು ಕೂತಿದ್ರು ಇವರು. ಅವರೆಲ್ಲ ಬೈಯುವಾಗ RSS ಅಂತ ಬೈತಾ ಇದ್ರೆ ಶಿವಲಿಂಗೇಗೌಡರು, ಇವರು ನಗಾಡ್ಕೊಂಡು ಕೂತಿದ್ರು. ಯಾರು? ಸಭಾಧ್ಯಕ್ಷರು. ಇವರು ಒಬ್ಬ ಸಭಾಧ್ಯಕ್ಷ ಚೇಂಜ್ ಮಾಡ್ತಾರಂತೆ. ಚೇಂಜ್ ಮಾಡಲಿ ಬಿಡಿ, ಈಗೇನು ಒಳ್ಳೆಯದೇ ಆಯಿತು. ಇನ್ಯಾರೋ ಅವ್ರಿಗೆ ಇಷ್ಟ ಬಂದಿದ್ದವ್ರನ್ನ ಹಾಕ್ಕೊಳ್ಳಿ. ಸಭಾತ್ಯಾಗ ಮಾಡಿದ್ದು ತಪ್ಪಲ್ಲ, ಅದು ಸರಿಯಾದ ರೀತಿಯಲ್ಲಿ ಕಾನೂನಲ್ಲಿ ಅವ್ರು ಹೇಳ್ದಂಗೆ ಕೇಳಲಿಲ್ಲ ಅಂದರೆ, ಸಭಾಧ್ಯಕ್ಷರು ಹೇಳ್ದಂಗೆ ಕೇಳಲಿಲ್ಲ ಹಂಗಂತಂದರೆ ಅವರು ಏನು ಬೇಕಾದ್ರೂ ಮಾಡ್ಬೋದು. ಅದು ತಪ್ಪಾದ ವಿಷಯವಲ್ಲ. ಮತ್ತು ಇವ್ರುಗಳೂ ಅಷ್ಟೇ, ಯಾರೋ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಅಷ್ಟೇ, ಇವ್ರ ಆಟನೇ ನಡಿಬೇಕು ಅಂತ ಎಲ್ಲ ದಿವಸನೂ ಆಗಲ್ಲ. ಯಾಕೆ ಹಂಗಂತಂದರೆ, ಸಭಾಧ್ಯಕ್ಷರಂತ ಮಾಡಿದ್ದು ಯಾಕೆ? ಸಭಾಧ್ಯಕ್ಷರ ಮಾತು ಕೇಳಬಾರ್ದು ಅಂತ ರೂಲ್ಸ್ ಏನಾದ್ರು ಇದೆಯಾ? ಅವ್ರು ಹೇಳ್ದಂಗೆ ಕೇಳಬೇಕಲ್ವಾ? ಈ ಮಂತ್ರಿ ಇದಾಗಿರೋದು ಸರ್ಕಾರಕ್ಕೆ, ಸಭಾಧ್ಯಕ್ಷರ ಸ್ಥಾನಕ್ಕಲ್ಲ. ಸಭಾಧ್ಯಕ್ಷರ ಎದುರುಗಡೆ ಎಲ್ಲರೂ ಚಿಕ್ಕವರೇ. ಮುಖ್ಯಮಂತ್ರಿ ಕೂಡ ಸಭಾ ಅಧ್ಯಕ್ಷರಿಗಿಂತ ಸಭಾ ನಾಯಕ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗೆ ಒಂದು ಚೂರು ಗೌರವ ಇರುತ್ತೆ. ಆ ಸಭಾ ನಾಯಕರಿಗೆ ಇದಿದೆ, ಆ ಗೌರವ ಕೊಡ್ತಾರೆ. ಉಪನಾಯಕ ಒಬ್ಬ ಬೇರೆ, ಈಗ ನಮಗೆ DK ಶಿವಕುಮಾರು. ಆ ಉಪನಾಯಕನಿಗೂ ಕೂಡ ಬುದ್ಧಿ ಇಲ್ಲ. ಅವ್ರಿಗಿಷ್ಟಂತೆ ನಡ್ಕೊಳ್ತಾ ಇರ್ತಾರೆ. ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿಲ್ಲ. ಅರ್ಥ ಆಯ್ತಾ? ಈ ಕಡೆ ದೇಶದಲ್ಲಿ ಕಲ್ಲೋಲವಾಗ್ತಾ ಇದೆ. ಗ್ಯಾಸ್ ಇಲ್ಲ, ಸಿಲಿಂಡ್ರು, ಅದು ಇದು ಬೇರೆ ವಿಷಯಗಳನ್ನೆಲ್ಲ ಕ್ರಿಯೇಟ್ ಮಾಡೋದು. ಕಾಂಗ್ರೆಸ್ನವ್ರಿಗೆ ಏನು ಮೆಣಸಿನ್ಕಾಯಿ ಇಟ್ಕೊಂಡಂಗೆ ಆಗುತ್ತೆ ಅಂತ ಗೊತ್ತಿಲ್ಲ. BJP ಮೇಲೆ ಬೀಳ್ತಾ ಇರ್ತಾರೆ. ಏನಾದರೂ ಒಂದು ತಪ್ಪು ಸಿಕ್ಬಿಟ್ರೆ ಸಾಕು, ಆ ತಪ್ಪು ದೊಡ್ಡದಾಗಿ ಅದು ಪರ್ಮನೆಂಟಾಗಿರುತ್ತೆ ಅನ್ನೋ ಮಟ್ಟಕ್ಕೆ. ಇವ್ರಂಗೇನು ಕೋಟಿ ಕೊಳ್ಳೆ ಹೊಡ್ಕೊಂಡು ಲೂಟಿ ಹೊಡಿಲಿಲ್ಲ, ಏನು ₹1 ಮೋಸ ಮಾಡಿಲ್ಲ ಸರ್ಕಾರಕ್ಕೆ. ಆದರೆ ಮಾತ್ರ ಮೋದಿ ಹೆಸರು ಕೇಳಿದ್ರೆ ಇವ್ರಿಗೆಲ್ಲ ಮೆಣಸಿನ್ಕಾಯಿ ಇಟ್ಕೊಂಡಂಗೆ ಆಗುತ್ತೆ. ಏನಾರು ಮೆಣಸಿನ್ಕಾಯಿ ಇಕ್ಕೋತೀರಪ್ಪ ಕಾಂಗ್ರೆಸ್ನವರ, ಅದರಿಂದ ಏನೂ ನಿಮಗೆ ಲಾಭ ಆಗಲ್ಲ. ನೀವು ಏನೇ ಕೂಗಾಡಿ ಕಿಚ್ಚಾಡಿದ್ರೂ
ಮೋದಿ 1 ದಿನ 2 ದಿನದಲ್ಲೇ ಸಾಲ್ವ್ ಮಾಡಿಬಿಡ್ತಾರೆ. ನಿಮಗೆ ಅವಮಾನ ಆಗೋದು, ನೀವು ಕೂಗಾಡೋದನ್ನೀಗ ಬಿಟ್ಟರೆ ಚೆನ್ನಾಗಿರುತ್ತೆ. ಮತ್ತು ನೀವು ಬ್ಲ್ಯಾಕ್ ಗ್ಯಾಸ್ಗಳನ್ನೀಗ ಸಂಗ್ರಹಣೆ ಮಾಡಿದರೆ ದಯವಿಟ್ಟು ಅವನ್ನೆಲ್ಲ ಈಚೆ ಕೊಟ್ಬಿಡಿ. ಅದರಿಂದ ಏನೂ ಲಾಭ ಸಿಕ್ಕಲ್ಲ, ಲಾಭ ಮಾಡ್ಕೊಡೋಕ್ಕೆ ಬಿಡಲ್ಲ. ಎಸ್ಮಾ ಮಾಡಿ ಜಾರಿ ಮಾಡವ್ರೆ. ಎಲ್ಲರೂ ಸಿಕ್ತು ಅಂತಂದರೆ ನಿಮ್ಗೆ ಎಲ್ಲರಿಗೂ ಕೇಸ್ ಹಾಕ್ತಾರೆ. ಈಗ ಹಾಕವ್ರೆ ಅಂತೆ, 2-3 ಜನ ಮೇಲೆ ಕೇಸ್ ಹಾಕವ್ರಂತೆ ಸಿಕ್ಕಿರೋರ ಕಡೆ ಎಲ್ಲ. ಅದು ಹಂಗೆ ನಾಳೆ ದಿವಸ ಏನಾಗುತ್ತೆ ಅಂತಂದರೆ ಬ್ಲ್ಯಾಕ್ ಲಿಸ್ಟಿಗೆ ಸೇರ್ಕೋತಾರೆ. ಯಾವುದು ಆ ಗ್ಯಾಸ್ ಡೀಲರ್ಗಳಿಗೆ ಸೇರ್ಕೊಂಬಿಡ್ತಾರೆ. ಆವಾಗ ಅವ್ರಿಗೆ ಬಿಸ್ನೆಸ್ ಇರೋಲ್ಲ. ಆವಾಗ ಏನು ಮಾಡ್ತೀರಾ? ಎಸ್ಮಾ ಜಾರಿ ಮಾಡೋದು ಸುಮ್ಮನೆ ಹುಡುಗಾಟ ಅಲ್ಲ, ಅರ್ಥ ಆಯ್ತಾ? ಇನ್ನೊಬ್ಬ ಯಾರೋ ಮಲ್ಲಿಕಾರ್ಜುನ್ ಖರ್ಗೆ ಮಗ ಮರಿ ಖರ್ಗೆ, ಪ್ರಿಯಾಂಕಾ ಖರ್ಗೆ, ಏನು ಕುಣಿತಾನಪ್ಪ. ಏನು ಅವ್ನಿಗೇನೋ ಮೆಣಸಿಕಾಯಿ ಗಿಣಸಿಕಾಯಿ ಎಲ್ಲ ಅವ್ರಿಗೆ ಏನು ಇನ್ನೊಂದೇನೋ ದೊಡ್ಡ ಒಳಗೆ ಹೋಗ್ಬಿಡುತ್ತೆ ಹೊಟ್ಟೆ ಒಳಗೆ. ಸೀದಾ ಕುಣಿತಾ ಇರ್ತಾನೆ, ತೈ ತೈ ಅಂತ. ಕುದುರೆ ಕುಣಿತಾವಲ್ವ ಹಂಗೆ, ಕುದುರೆ ಕುಡ್ದಾಗ ಏನೋ ಕುಡಿಸ್ತಾರಲ್ಲ ಹಂಗೆ ಏನೋ ಕುಡಿಸ್ಬಿಟ್ಟಿರ್ತಾರೆ ಅವ್ರಿಗೆ, ಸಾರಾಯ ಗಿರ ಏನೋ. ಹಂಗಾಗಿ ಅಯ್ಯಪ್ಪ ಅದನ್ನೇ ಆಡಿದ್ದೇ ಆಟ ಹಂಗಂತ ಆಡ್ತಾ ಇರ್ತಾರೆ. ಇದು ಸಾರ್ವಜನಿಕವಾಗಿ ತುಂಬ ಮುಜುಗರ ತರ್ತಕ್ಕಂಥ ವಿಷಯಗಳು. ಇವನಿಗ ನೀವು ಎಲ್ಲ ಜನರೂ ತುಂಬ ಆಲೋಚನೆ ಮಾಡಿ ಮೋದಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಮೋದಿ ಮಾಡ್ತಕ್ಕಂಥ ಯಶಸ್ಸಿನ ಕಾರ್ಯಕ್ರಮಗಳು ಎಲ್ಲರಿಗೂ ಇಷ್ಟ ಆಗಿದರೆ ಅವ್ರಿಗೆ ಲೈಕ್ ಮಾಡಿ, ಅವ್ರಿಗೆ ಸಭಾಸದ್ ಹೇಳಿ. ಇಲ್ಲ ಹಂಗಂದರೆ ಮಾತಾಡಬೇಡಿ, ಅವ್ರಿಗೆ ಏನೋ ಕೆಟ್ಟದ್ದನ್ನೀಗ ಬಯಸಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅವರು 24 ಗಂಟೆ 2 ಅವರ್ 3 ಅವರ್ ನಿದ್ದೆ ಮಾಡ್ತಾರಂತೆ. ನನಗೆ ಗೊತ್ತಾದಾಗೆ ಈಗ 12 ವರ್ಷದಿಂದ ಅವರು ಎಲ್ಲೂ ಒಂದು ದಿವಸ ರಜೆ ತಗೊಂಡಿಲ್ಲ. ದೇಶದ ಹಿತಕ್ಕಾಗಿ ಅವರು ಫೈಟ್ ಮಾಡ್ತಾ ಇದ್ದಾರೆ, ದೇಶಕ್ಕಾಗಿ ಅವರು ಹವಣಿಸ್ತಾ ಇದ್ದಾರೆ. ನನ್ನ ಸಮಾಜ ಹಿಂಗಿರಬೇಕು, ನನ್ನ ಬಳಗನೇ ಇದು ಇಂಡಿಯಾ ಕೂಟಂಗಂತ ಹೇಳ್ತಾರೆ ಅವರು. 140 ಕೋಟಿ ಜನರು ನನ್ನ ಬಳಗ, ನನಗೆ ಅವರೇನೆ. ಅವ್ರಿಗೇನು ಅಪ್ಪ ಇಲ್ಲ, ಅಮ್ಮ ಇಲ್ಲ, ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ ಮೋದಿ ಅವ್ರಿಗೆ. ಆದರೆ ಎಲ್ಲರೂ ನಮ್ಮನ್ನೇ ಅಪ್ಪ ಅಮ್ಮ ಅಂದ್ಕೊಂಡವ್ರೆ. ಅವ್ರಿಗೆ ಜೋಡಿಸಿ ಕೈ ಮುಗಿಯೋಣ ನರೇಂದ್ರ ಮೋದಿಗೆ. ಮತ್ತು ಅವರ ಇದರಲ್ಲಿ 1% ಅಲ್ಲ, ಒಂದೊಂದು ತುಣುಕುಗಳನ್ನೀಗ ಅವರಲ್ಲಿ ನಡ್ಕೊಳ್ತಕ್ಕಂಥ ನಡವಳಿಕೆಯಲ್ಲಿ ಒಂದೊಂದು ಭಾಗನೀಗ ನಾವು ಅಳವಡಿಸ್ಕೊಂಡ್ರೆ ನಾವು ಒಂದಷ್ಟು ಒಳ್ಳೆಯ ಜನ ಆಗ್ತೀವಿ, ಸಜ್ಜನರಾಗ್ತೀವಿ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇಷ್ಟು ಹೇಳಿ ನಾನು ನನ್ನ ಈ ಮಾತಿಗೆ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಕೆ, ಮತ್ತು ನೀವು ನನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ನನ್ನ ವೀಡಿಯೋನಿಗೆ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ. ನನಗೊಂದು ಥ್ಯಾಂಕ್ಸ್ ಹೇಳಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.